ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಜುಲೈ 25ನೇ ತಾರೀಕಿನಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ, ವಿಶೇಷವಾಗಿ ಲಾಭ. ಮಣ್ಣು ಮುಟ್ಟಿದರೂ ಬಂಗಾರ, ನಿಮ್ಮ ಜೀವನ ಅದೃಷ್ಟ ಎಲ್ಲವೂ ಕೂಡ ಬದಲಾಗುತ್ತದೆ. ಹೌದು ಸ್ನೇಹಿತರೆ, 2026 ಜುಲೈ 25ನೇ ತಾರೀಕು ವಿಶೇಷವಾಗಿರುವಂತಹ ಸಮಯ. ಏಕೆಂದರೆ ಆಷಾಢ ಮಾಸದ 2ನೇ ಶುಕ್ರವಾರ ಈ ಒಂದು ಸಂದರ್ಭದಲ್ಲಿ ಬರೋದ್ರಿಂದ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ. ವಿಶೇಷವಾಗಿ ಸ್ಥಾನ ಬದಲಾವಣೆ, ದೇವರ ಅನುಗ್ರಹ, ಗ್ರಹಗಳ ಒಂದು ವಿಶೇಷವಾದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ವೃತ್ತಿ ಕ್ಷೇತ್ರ, ಯಾವುದೇ ರೀತಿಯ ವ್ಯವಹಾರ, ವ್ಯಾಪಾರ, ಶಿಕ್ಷಣ ಕ್ಷೇತ್ರ, ಕುಟುಂಬ, ಆರೋಗ್ಯ ಮತ್ತು ಪ್ರೇಮ ಜೀವನದ ದೃಷ್ಟಿಯಿಂದ ಅದ್ಭುತವಾಗಿರುತ್ತೆ. ಅದೃಷ್ಟ ಬೆಂಬಲವನ್ನು ನೀಡುತ್ತೆ. ಹೆಚ್ಚು ಜಾಗರೂಕರಾಗಿರುವ ಅವಶ್ಯಕತೆ ಕೂಡ ಇರುತ್ತೆ. ಅದೇ ರೀತಿ ರಾಶಿ ಚಕ್ರದವರಿಗೆ ದೊಡ್ಡ ದೊಡ್ಡ ಕನಸುಗಳು, ಆಸೆಗಳು ನನಸಾಗುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಒಂದು 2ನೇ ಆಷಾಢ ಶುಕ್ರವಾರ ಖಂಡಿತವಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ, ಅನುಗ್ರಹ ಎಲ್ಲ ಸಮಯದಲ್ಲೂ ಕೂಡ ನಿಮ್ಮ ಜೊತೆಗಿರುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಬಹುದು, ನೆಮ್ಮದಿಯನ್ನು ಕಂಡುಕೊಳ್ಬಹುದು. ಒಟ್ಟಾರೆಯಾಗಿ ನಿಮ್ಮ ಕೆಲಸದಲ್ಲಿ ಸೂಕ್ಷ್ಮ ವ್ಯತ್ಯಾಸವನ್ನು ಗ್ರಹಿಸುವಂಥದ್ದು ಮತ್ತು ಈ ಸಮಯದಲ್ಲಿ ದೋಷಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುವಂಥದ್ದು ಬಹಳ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹಾಗಾದರೆ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶ ಬರುತ್ತದೆ, ಯಾವೆಲ್ಲ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಈ ಒಂದು ವಿಶೇಷವಾಗಿರುವಂತಹ 2026 2ನೇ ಆಷಾಢ ಶುಕ್ರವಾರ ಈ ರಾಶಿಯವರಿಗೆ ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಆದಾಯದಲ್ಲಿ ಹೆಚ್ಚಳವಾಗುತ್ತೆ. ಕೆಲಸದ ಹೊರೆ, ಮಾನಸಿಕವಾದ ಯಾವುದೇ ಒತ್ತಡಗಳಿದ್ರೂ ಕೂಡ ಎಲ್ಲ ದೂರವಾಗುತ್ತೆ. ಸಂಬಳವನ್ನು ಹೆಚ್ಚಾಗಿ ಪಡೆದುಕೊಳ್ಳಬಹುದು. ವ್ಯಕ್ತಿಗಳು ತಮ್ಮ ಕಠಿಣ ಪರಿಶ್ರಮದ ಬಡ್ತಿಯನ್ನು ಪಡೆಯಬಹುದು. ಇನ್ನು ಕುಟುಂಬದಲ್ಲಿರ್ತಕ್ಕಂಥ ಯಾವುದೇ ವಾದ ವಿವಾದ, ತೊಂದರೆ, ತಾಪತ್ರಯಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾಗಿರುವಂತಹ ಪರಿಸ್ಥಿತಿಯನ್ನು ನಿರ್ಮಿಸ್ಕೊಳ್ತೀರಾ. ಕುಟುಂಬ ಸದಸ್ಯರೊಂದಿಗೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಅನಗತ್ಯವಾದ ಖರ್ಚುಗಳನ್ನು ನಿಯಂತ್ರಣದಲ್ಲಿರಬೇಕು. ಕೆಲಸದ ಹೊರೆಯನ್ನು ನೀವು ಯಾವುದೇ ರೀತಿಯ ಆಯಾಸಗೊಂಡಿದ್ರೆ ಅದನ್ನು ತಪ್ಪಿಸೋಕೆ ಪ್ರಯಾಣವನ್ನು ಮಾಡಬೇಕು. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಈ ರಾಶಿ ಚಕ್ರದವರು ಹಿಂದಿನಿಂದ ಸರಾಸರಿ ದಿನ ನಿಮ್ಮ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶ ಉದ್ಭವಿಸುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವಂಥವರು ತಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ವ್ಯಾಪಾರ ವ್ಯವಹಾರ ಉತ್ತಮವಾಗಿರುತ್ತೆ. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಬಹುದು. ವೃತ್ತಿ ಪ್ರಗತಿಗಳು ಅದ್ಭುತವಾಗಿರುತ್ತೆ. ಕೆಲಸದಲ್ಲಿ ನಿಮ್ಮ ಜೀವನಕ್ಕೆ ಯಾವ ರೀತಿ ಪ್ರತಿಕೂಲ ಸಂದರ್ಭಗಳು ಎದುರಾಗಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸುವಾಗ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ಕುಟುಂಬ ಸ್ನೇಹಿತರೊಂದಿಗೆ ಪ್ರಯಾಣಿಸುವ ಯೋಗವಾದ ಸಾಧ್ಯತೆ ಕೂಡ ಇದೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಂಡು ಇದೇ ಒಂದು ಶುಕ್ರವಾರದಿಂದ ನಿಮ್ಮ ಮನಸ್ಸು, ನಿಮ್ಮ ಕನಸು, ನಿಮ್ಮ ಜೀವನ, ಇನ್ನು ವೃತ್ತಿ ಪ್ರಗತಿ ಎಲ್ಲವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ. ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ನೀವು ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ವಿಶೇಷವಾಗಿರುವಂತಹ ಸಂತೋಷದ ಕ್ಷಣವನ್ನು ಅನುಭವಿಸ್ಬೋದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೂ ಕೂಡ ಹಿರಿಯರ ಸಲಹೆಯನ್ನು ಪಡೆಯೋದು ತುಂಬಾ ಒಳ್ಳೆಯದು. ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಉತ್ತಮವಾಗಿರುತ್ತೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇದ್ರೂ ಕೂಡ ಅದನ್ನು ನಿರ್ವಹಿಸ್ಬೋದು. ಸಂಗಾತಿಯಿಂದ ಸಂವಹನ ನಡೆಸುವಾಗ ಶಾಂತತೆಯನ್ನು ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಪಾತ್ರರೊಂದಿಗಿನ ಅಭಿಪ್ರಾಯ ವ್ಯತ್ಯಾಸಗಳು ಎಲ್ಲವೂ ದೂರವಾಗುತ್ತೆ. ಉದ್ಯಮಿಗಳಿಗೆ ಹೊಸ ಯೋಜನೆ ಸಿಗಬಹುದು. ಹಿಂದೆ ಸಾಲವಾಗಿ ನೀಡಿದಂಥ ಹಣವನ್ನು ಮರಳಿ ಪಡಿಬಹುದು. ಒಟ್ಟಾರೆಯಾಗಿ ರಾಶಿಯವರಿಗೆ ವ್ಯವಹಾರದಲ್ಲಿ ಗಮನಾರ್ಹವಾದ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ. ಆತ್ಮವಿಶ್ವಾಸ, ಉತ್ಸಾಹ ಹೆಚ್ಚಾಗುತ್ತೆ. ಕಠಿಣ ಪರಿಶ್ರಮವನ್ನು ಪೂರ್ಣ ಪ್ರತಿಫಲವನ್ನು ಪಡೆದುಕೊಳ್ಬೋದು. ಷೇರು ಮಾರುಕಟ್ಟೆ ಅಥವಾ ಆಸ್ತಿಯಲ್ಲಿನ ಹೂಡಿಕೆ ಲಾಭದಾಯಕವಾಗಿರುತ್ತೆ. ಕೆಲಸದಲ್ಲಿ ಹೆಚ್ಚಿನ ಹೊರೆ ಮಾನಸಿಕ ಹಾಗೂ ದೈಹಿಕವಾದ ಆಯಾಸಕ್ಕೆ ಕಾರಣವಾಗಬಹುದು. ಕೋಪವು ಕುಟುಂಬ ವಿವಾದಗಳಿಗೆ ಕಾರಣವಾಗಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ನಿಮ್ಮ ಪ್ರಯಾಣವನ್ನು ತಪ್ಪಿಸಿ. ಈ ಸಂದರ್ಭದಲ್ಲಿ ಅನಿರೀಕ್ಷಿತವಾದ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇರೋದ್ರಿಂದ ಈ ಒಂದು ವಿಶೇಷವಾದ ಶುಕ್ರವಾರ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಬರವಣಿಗೆ, ಆಸಕ್ತಿ ಇರುವಂಥವರು, ಸಾಹಿತ್ಯ, ಪ್ರೀತಿ ಪಾತ್ರರಿಗೆ ಬೆಂಬಲ ಸಿಗುವಂಥದ್ದು, ಆಧ್ಯಾತ್ಮಿಕದಲ್ಲಿ ಒಲವು ಹೆಚ್ಚಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಶುಭ ಹಾಗೂ ವಿಶೇಷವಾಗಿರುತ್ತೆ. ನಿಮ್ಮ ಮಾನಸಿಕ ಆಯಾಸವು ದೂರವಾಗುತ್ತೆ. ದೈಹಿಕವಾಗಿ ಶಕ್ತಿವಂತರಾಗ್ತೀರಾ. ಮಾನಸಿಕವಾಗಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ. ನಿಮ್ಮ ಕನಸುಗಳು ನನಸಾಗುತ್ತದೆ. ವೈಯಕ್ತಿಕವಾದ ಪ್ರಯತ್ನಗಳು ಯಶಸ್ಸನ್ನು ತಂದುಕೊಡುತ್ತೆ. ಇದು ಒಳ್ಳೆಯ ಸಮಯ ಅಂತ ಹೇಳೋದು ತಪ್ಪಾಗೋದಿಲ್ಲ. ನಿಮ್ಮ ಹಲವಾರು ವರ್ಷಗಳ ಕನಸುಗಳನ್ನು ನನಸು ಮಾಡಿಕೊಳ್ಬಹುದು. ಲಕ್ಷ್ಮೀ ದೇವಿಯ ಅನುಗ್ರಹ, ಮಾತೆ ದುರ್ಗೆಯ ಒಂದು ಆಶೀರ್ವಾದ ನಿಮ್ಮ ಜೀವನಕ್ಕೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ತಂದುಕೊಡುತ್ತದೆ, ಲಾಭವನ್ನು ತಂದುಕೊಡುತ್ತದೆ. ಹಲವಾರು ವರ್ಷಗಳಿಂದ ನೀವು ಆಸೆ ಪಟ್ಟಂತಹ ಕನಸುಗಳು ನನಸಾಗುವಂತಹ ಸಂದರ್ಭ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರ
ವ್ಯವಹಾರ ಮಾಡ್ತಾಯಿದ್ರು ಕೂಡ ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು, ಲಾಭವನ್ನು ಕಂಡುಕೊಳ್ಬಹುದು. ನಿಮ್ಮ ಮನಸ್ಸು ಈಗ ಶಾಂತವಾಗಿದ್ದಷ್ಟು ನಿಮ್ಮ ಜೀವನದಲ್ಲಿ ಲಾಭವನ್ನು ಕಂಡುಕೊಳ್ಳುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಲವಾರು ವರ್ಷಗಳಿಂದ ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀರಾ, ಕಷ್ಟಪಟ್ಟಿದ್ದೀರಾ. ಈ ಒಂದು ಸ್ಥಾನಕ್ಕೆ ತಲುಪೋದಕ್ಕೆ ನೀವು ಬಹಳಷ್ಟು ವಿಶೇಷವಾಗಿರುವಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿದ್ದೀರಾ ಅಂತೇಳಿ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಬಹುತೇಕ ಆಸೆಗಳನ್ನು ನನಸು ಮಾಡ್ಕೊಳ್ತೀರಾ. ಎಲ್ಲವೂ ಕೂಡ ಇನ್ನು ಮುಂದೆ ಶುಭವಾಗೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ವಿಶೇಷವಾದ ಗುರಿಯನ್ನು ಸುಲಭವಾಗಿ ತಲುಪಬಹುದು. ಈ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕಂಡುಕೊಳ್ತಕ್ಕಂಥ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೇ ಇರೋದಿಲ್ಲ, ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಹಲವಾರು ವರ್ಷಗಳಿಂದ ಪಟ್ಟಂತಹ ಪರಿಶ್ರಮಕ್ಕೆ ಈಗ ಉತ್ತಮವಾದ ಫಲ ದೊರೆಯುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹ, ದುರ್ಗಾಮಾತೆಯ ಆಶೀರ್ವಾದ ನಿಮ್ಮ ಕನಸುಗಳನ್ನು ನನಸು ಮಾಡುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ತಕ್ಕಂಥ ವಿಶೇಷವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಮಿಥುನ ರಾಶಿ, ಮೇಷರಾಶಿ, ಮೀನರಾಶಿ, ತುಲಾರಾಶಿ. ಈ ರಾಶಿ ಚಕ್ರದಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.